ನಮಸ್ಕಾರ. ನನ್ನ ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮೀಯ ಬಂಧುಗಳಿಗೆ ಅಂತ ತಿಳಿಸುತ್ತಾ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತೀನಿ. ಹೊಸ ವರ್ಷ ಅಂದರೆ ನಮ್ಮ ಯುಗಾದಿ ಹಬ್ಬದ ಎಲ್ಲ ಹಾರ್ದಿಕ ಶುಭಾಶಯಗಳು ನನ್ನ ಆತ್ಮ ಬಂಧುಗಳಿಗೆ ಅಂತ ತಿಳಿಸುತ್ತಾ, ಯುಗಾದಿ ಅಂದರೆ ಏನು, ಯುಗಾದಿ ಹಬ್ಬಕ್ಕೆ ನಾನು ಮನೇಲಿ ಹೇಗೆ ನನ್ನ ಆಚರಣೆ ಹೇಗಿರುತ್ತೆ ಅಂತ ಸ್ವಲ್ಪ ಶಾರ್ಟಾಗಿ ಹೇಳೋಣ ಅಂತ ಇದ್ದೀನಿ. ನಮ್ಮ ಮನೆಯಲ್ಲಿ ನಾನು ಆಚರಣೆ ಹೇಗೆ ಮಾಡ್ತೀನಿ ಅಂತ. ಯುಗಾದಿ ಅಂದರೆ ಹೊಸ ವರ್ಷದ ಆರಂಭ ಅಂತ, ಮತ್ತು ಇದು ಹಿಂದೂಗಳ ಹಬ್ಬ ಕೂಡ ಆಗೈತೆನ. ಮತ್ತು ಜೀವನದಲ್ಲಿ ಕೈ ಸಿಹಿ ಎರಡೂ ಬರ್ತಾವೆ. ಈ ಕಷ್ಟನೂ ಬರ್ತಾವೆ, ಸುಖನೂ ಬರ್ತಾವಲ್ಲ. ಇದನ್ನು ಸಮಪಾಲಾಗಿ ತಗೊಂಡು ಸಮವಾಗಿ ಸಮ ಪ್ರಮಾಣದಲ್ಲಿ ಜೀವನ ಅನುಭವಿಸಿ ಜೀವನ ನಡೆಸುವುದೇ ಈ ಕೈ ಸಿಹಿಯ ಸಂಕೇತ ಆಗೈತಿ ಅಲ್ಲ. ಬೇವು ಬೆಲ್ಲದ ಜೊತೆ ಎರಡೂ ಕಷ್ಟನೂ ಬರ್ತಾವೆ, ಸುಖನೂ ಬರ್ತಾವೆ, ಎರಡು ಜೊತೆಯಾಗಿ ತಗೋಬೇಕು, ಸಮನಾಗಿ ತಗೋಬೇಕು. ಆವಾಗ ಆನಂದವಾಗಿರ್ತೀವಿ. ಕಷ್ಟ ಬಂದಾಗ ದುಃಖ ಪಡೋದು, ಸುಖ ಬಂದಾಗ ಖುಷಿ ಪಡೋದು ಅಂದ್ರೆ ಅವೆರಡೂ ಬಂದಾಗ ಸಮ ಪ್ರಮಾಣದಲ್ಲಿ ಇರಬೇಕು. ನಮ್ಗೆ ಗೊತ್ತೇ ಇರಲಿಲ್ಲ ಇಲ್ಲಿವರೆಗೂ. ಈ ಆನಪಾನಸತಿ ಧ್ಯಾನಕ್ಕೆ ಬಂದ ಮೇಲೆ ಗುರುಗಳು ಪತ್ರಿಜಿ ಗುರುಗಳ ಆಶ್ರಯದಲ್ಲಿ ಇದ್ದ ಮೇಲೆ ನಮ್ಮ ಗುರುಗಳ ಕ್ಲಾಸ್ ಹರಿಶಂಕರ್ ಸರ್ ಪಾಠ ಹೇಳ್ತಾರಲ್ಲ, ಆವಾಗ ಅದನ್ನೆಲ್ಲ ಕೇಳ್ತಾ ಈ ದುಃಖ ಬಂದಾಗ ಹೇಗಿರಬೇಕು, ಆನಂದವಾದಾಗ ಹೇಗಿರ್ಬೇಕು, ಎಷ್ಟರ ಮಟ್ಟಿಗೆ ತೊಗೋಬೇಕು ಅಂದ್ರೆ ಅವೆರಡು ಕತ್ತಲು ಬೆಳಕು ಇದ್ದಂಗೆ ಒಂದು ಪ್ರತಿ ಕ್ಷಣಕ್ಕೂ ಬದಲಾಗ್ತಾರೆ. ಈಗ ಸಂತೋಷವಾಗಿರ್ತೀವಿ, ಈಗ ಇನ್ನೊಂದು ಗಳಿಗೆಗೆ ಇನ್ನೊಂದು ನಾಳೆಗೋ ಏನೋ ದುಃಖ ಬಂದೇ ಬರ್ತಾವೆ. ಕತ್ಲಾದ್ಮೇಲೆ ಬೆಳಕಾದ್ಮೇಲೆ ಕತ್ಲು ಹೆಂಗೆ ಆಗ್ತದಲ್ಲ ಹಾಗೇ ಎರಡು ಕೂಡ ಕಹಿ ಸಿಹಿಯ ಥರ, ಈಗ ಬೇವು ಬೆಲ್ಲದ ಥರ ಸಮ ಪ್ರಮಾಣದಾಗಿ ಸ್ವೀಕರಿಸಿ ಆನಂದವಾಗಿರಬೇಕು ಅಂತ ಈ ಹೊಸ ವರ್ಷ ಇವಾಗ ಆರಂಭ ಆಗ್ತದೆ. ಹೊಸ ವರ್ಷ ಹೆಂಗೆ ಆರಂಭ ಅಂದ್ರೆ ಬ್ರಹ್ಮದೇವ ಸೃಷ್ಟಿ ಮಾಡಿರುವ ದಿನ ಅಂತ. ನಾಳೆಗೆ ಹೊಸ ವರ್ಷ ಯುಗಾದಿ ಅದಲ್ಲ, ಯುಗಾದಿ ಹಬ್ಬ ದಿನಾನೇ ಬ್ರಹ್ಮದೇವ ಬ್ರಹ್ಮಾಂಡನ ಸೃಷ್ಟಿ ಮಾಡಿದ ದಿವಸ ಅಂತ ಇದರ ಲೇಖನ ಮಾಡ್ಯಾರ. ಮತ್ತು ಹಾಗೆ ಸ್ವಲ್ಪ ತಿದ್ದುಪಡಿ ಕೂಡ ಮಾಡ್ಯಾರ. ಹಂಗನೇ ಈ ದೀಪಾವಳಿ ಆಚರಣೆ ಮಾಡ್ತೀವಲ್ಲ ನಾವು, ದೀಪಾವಳಿ ಮಾಡಿದಾಗ ಎಣ್ಣೆ ಸ್ನಾನ ಅದು ಮಾಡ್ತೀವಲ್ಲ, ಹಾಗೇ ಇವತ್ತು ಕೂಡ ನಾವು ಏನು ಮಾಡ್ತೀನಿ ಅಂದ್ರೆ, ನಾನು ಬೆಳಗ್ಗೆ ಎದ್ದ ತಕ್ಷಣ ಮನೆಯೆಲ್ಲ ಕ್ಲೀನಾಗಿ, ಮನೆ ಅಂತೂ ಶುಚಿಗೊಳಿಸಿರ್ತೀವಿ ಅದೇ ಯುಗಾದಿ ಹಬ್ಬಕ್ಕೆಲ್ಲ. ಆದರೂ ಕೂಡ ಮನೆ ಒರೆಸೋ ನೀರಿಗೆ ನಾನು ಸ್ವಲ್ಪ ಅರಿಶಿಣ ಪುಡಿ ಉಪ್ಪು ಕರ್ಪೂರ ಹಾಕಿ ನೆಲನ ಒರೆಸ್ತೀನಿ. ನನ್ನ ಹಬ್ಬದ ದಿನಚರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಜನರು ಬೇರೆ ಮಾಡ್ತಾರೆ, ಅವ್ರವ್ರ ಆಚರಣೆ ಮೇಲೆ ಹೋಗ್ತದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಮಾಡೋದು ನೆಲ ಒರೆಸ್ತೀನಿ ಎಲ್ಲ ಕ್ಲೀನಾಗಿ. ಆಮೇಲೆ ನಾನು ಎಣ್ಣೆ ಸ್ನಾನ ಮಾಡ್ತೀನಿ. ಎಣ್ಣೆ ಸ್ನಾನ ಮಾಡಬೇಕಾದ್ರೆ ತಲೆಗೆಲ್ಲ ಎಣ್ಣೆ ಹಚ್ಕೊಂಡು, ಮತ್ತು ಆಮೇಲೆ ನೀರಿಗೆ ಉಪ್ಪು ಅರಿಶಿಣ ಪುಡಿ ಹಾಕ್ಕೊಂಡು ಸ್ನಾನ ಮಾಡ್ತೀನಿ. ಅದನ್ನು ನಮ್ಮ ಶರೀರದಲ್ಲಿರುವ ನೆಗೆಟಿವ್ನ ಆಚೆ ಹಾಕ್ತದಂತ